ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗಾಗಿ ಗ್ರಾಮ ಆಡಳಿತಾಧಿಕಾರಿಗಳಿಂದ ನಿಪ್ಪಾಣಿ ತಹಸೀಲ್ದಾರ್ ಕಚೇರಿ ಎದುರು ಧರಣಿ ಕುಳಿತು ಪ್ರತಿಭಟನೆಯನ್ನು ನಡೆಸಲಾಗಿದ್ದು, ಜೊತೆಗೆ ಸರ್ಕಾರಿ ಸುತ್ತೋಲೆ ಪ್ರಕಾರ 16A ಯಲ್ಲಿರುವಂತಹ ವಿವಿಧ ನಿಯಮಗಳನ್ನು ಸರ್ಕಾರ ಹಿಂದಕ್ಕೆ ಪಡೆಯಲಾಗಿದ್ದು, ನೌಕರರ ಕುಟುಂಬದ ಸಮಸ್ಯೆ ಮತ್ತು ಸಣ್ಣಪುಟ್ಟ ಮಕ್ಕಳ ಪಾಲನೆ ಪೋಷಣೆ ಮಾಡಲು, ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ವಯಸ್ಸಾದ ಪಾಲಕರನ್ನು ನೋಡಿಕೊಳ್ಳಲು ತುಂಬ ತೊಂದರೆ ಉಂಟಾಗುತ್ತಿದೆ. ಆದ್ದರಿಂದ ಇದಕ್ಕೆ ನಮಗೆ ಹಳೆಯ ನಿಯಮವನ್ನು ನೀಡಬೇಕೆಂದು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದ್ದಾರೆ. ಇನ್ನು ಕೃಷಿ ಜಮೀನಿನ ಮಾಲೀಕರು ಮರಣ ಹೊಂದಿದ ನಂತರ ಪೌತಿ ಅಥವಾ ವಾರಸ್ ರೀತಿಯ ಮಾಲೀಕತ್ವ ಮೃತರ ಉತ್ತರ ಅಧಿಕಾರಿಗಳ ಹೆಸರಿಗೆ ಆಧಾರ ಜೋಡಣೆ ನಿರ್ವಹಣೆ ಕಾರ್ಯದ ಸಂದರ್ಭದಲ್ಲಿ ಆಗುವ ಕೆಲವು ನಿಯಮಗಳನ್ನು ಕೈಬಿಡುವಂತೆ ಸೇರಿ ಹಲವು ವಿಷಯಗಳ ಬಗ್ಗೆ ನಮಗೆ ಸಹಕಾರ ನೀಡುವಂತೆ ಮನವಿಯನ್ನು ನೀಡಿದ್ದೇವೆ ಎಂದು ಹೇಳಿದರು. ಇನ್ನು ಕಂದಾಯ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ರಂಗಗಳನ್ನು ಒಳಗೊಂಡಂತೆ ನೀಡುತ್ತಿರುವ ಅನುಕಂಪದ ನೇಮಕಾತಿ ತಿದ್ದುಪಡಿ ಮಾಡಬೇಕು. ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಾಗ ಜೀವಾನಿಯಾಗುವ ಗ್ರಾಮಾಡಳಿತ ಅಧಿಕಾರಿಗಳ ಕುಟುಂಬಕ್ಕೆ ತಲಾ 50 ಲಕ್ಷದವರೆಗೆ ಪರಿಹಾರವನ್ನು ಮಂಜೂರು ಮಾಡಬೇಕು. ಅಲ್ಲದೆ ಪ್ರಯಾಣ ಭತ್ಯೆ ಹೆಚ್ಚಿಸಬೇಕು ಹಾಗೂ ಅಧಿಕಾರಿಗಳ ಜ್ಯೇಷ್ಠತೆಯನ್ನು ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನಾಗಿ ಪರಿಗಣಿಸಬೇಕು. ಕಚೇರಿ ನಿಯೋಜನೆಯಿಂದ ಬಿಡುಗಡೆಗೊಳಿಸಿ ಮೂಲ ಹುದ್ದೆಗೆ ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಬೇಕು. ಬೆಳೆ ಸಮೀಕ್ಷೆ ಮತ್ತು ಬೆಳೆಹಾನಿ ಪರಿಹಾರದ ಕೆಲಸವನ್ನು ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಗೆ ವಹಿಸಬೇಕು. ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು. ಹೀಗೆ ಹಲವಾರು ಬೇಡಿಕೆಗಳಿಗಾಗಿ ಸರ್ಕಾರಕ್ಕೆ ಒತ್ತಾಯಿಸಿದ್ದರು. ಇನ್ನು ಸಂಘದ ಅಧ್ಯಕ್ಷ ರಮೇಶ್ ಹಂಜಿ, ಸಂತೋಷ್ ಗಸ್ತಿ, ಮೂಬಿನ್ ಸನದಿ ಸೇರಿದಂತೆ SN ಪೋವಾರ್ ಮತ್ತು ಇನ್ನುಳಿದ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಈ ವೇಳೆ ಸಾಥನ್ನು ನೀಡಿದ್ದಾರೆ. ನಮಸ್ಕಾರ, ನಾನು BV5 ನ್ಯೂಸ್ದಿಂದ ವರದಿಗಾರ ಮಾತಾಡೋದು. ನಿಪ್ಪಾಣಿ ತಾಲೂಕು ಈಗಾಗಲೇ ನಿಪ್ಪಾಣಿ ತಾಲೂಕಿನಲ್ಲಿ ಬಹಳ ವರ್ಷ ಅಂದರೆ 1 ವರ್ಷ 2 ವರ್ಷಗಳಿಂದ ಇವರು ಹಲವು ಬೇಡಿಕೆಗಳನ್ನಿಟ್ಟು ಹೋರಾಟ ಮಾಡುತ್ತಿದ್ದಾರೆ. ಆದರೆ ಇವರಿಗೆ ಯಾವುದೂ ಹೋರಾಟಗಳ ಬಗ್ಗೆ ಅವರಿಗೆ ಏನೂ ಪ್ರಯೋಜನವಾಗಿಲ್ಲ. ಆದ ಕಾರಣ ಈಗ ಅವರು ಮತ್ತೆ ಹೋರಾಟದ ಧರಣಿಯನ್ನು ಹಿಡಿದಿದ್ದಾರೆ. ನಿಪ್ಪಾಣಿ ಕಾರ್ಯಾಲಯದ ಮುಂದೆ ಈಗ ಅವರು ಇಲ್ಲಿ ಕುಳಿತು ಉಪವಾಸ ಧರಣಿ ಮಾಡೋದರಿಂದ ಅವರಿಗೆ ಈಗ ನ್ಯಾಯ ವಿನಂತಿಸಿಕೊಳ್ಳುತ್ತಿದ್ದಾರೆ. ನಮ್ಮ ವಾಹಿನಿಯೊಂದಿಗೆ ಅವರೇ ಮಾತಾಡ್ತಾರೆ, ಅವರನ್ನೇ ಕೇಳೋಣ ಬನ್ನಿ. ಸರ್, ಈಗ ಕೆಲವು ದಿನಗಳಿಂದ ಹೋರಾಟ ಧರಣಿಗಳನ್ನ ಮಾಡ್ತಾ ಇದ್ದೀರಾ ನೀವು, ಗ್ರಾಮ ಲೆಕ್ಕಾಧಿಕಾರಿಗಳು. ಹೀಗಾಗಿ ನಿಮಗೆ ಏನು ಅನ್ಯಾಯವಾಗ್ತಿದೆ, ಯಾವ ನ್ಯಾಯ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ನೀವು ಸರಳವಾಗಿ ನಮ್ಮ ವಾಹಿನಿಯೊಂದಿಗೆ ಮಾತಾಡಿ ನೋಡಿ ಹೇಳಿ. ಸರ್, ಏನು ದಿನಾಂಕ 10/2/2025 ಅನಿರ್ದಿಷ್ಟ ಅವಧಿ ನಾವು ಒಂದು ಕೈಗೆ ಕಪ್ಪು ಬಟ್ಟೆ ಧರಿಸುವುದರ ಮುಖಾಂತರ ಆಯಾ ತಾಲೂಕಾ ಕಚೇರಿ ಆವರಣದಲ್ಲಿ ಏನು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೇವೆ. ಇದರ ಉದ್ದೇಶ ಇಷ್ಟೇ, ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಇಡೀ ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ ಕಟ್ಟಡಗಳಿಲ್ಲ, ಅದೇ ರೀತಿಯಾಗಿ ಮೂಲಭೂತ ಸೌಲಭ್ಯಗಳಿಲ್ಲ. ಹಾಗೂ ಈ ಒಂದು ಸರ್ಕಾರದವರು ಏನು ತಾಂತ್ರಿಕ ಕೆಲಸಗಳನ್ನು ಏನು ಹೇಳ್ತಾ ಇದ್ದಾರೆ, ಇವುಗಳನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಉತ್ತಮ ಲ್ಯಾಪ್ಟಾಪ್ ಆಗಲಿ ಅಥವಾ ಮೊಬೈಲ್ ಆಗಲಿ ಅಥವಾ ಒಂದು ರಿಚಾರ್ಜ್ ವ್ಯವಸ್ಥೆ ಆಗಲಿ ಏನೂ ನಮಗೆ ನೀಡಿರುವುದಿಲ್ಲ. ಹಾಗೂ ನಮಗೆ ಟೋಟಲಿ ಈಗ ನಮಗೆ ಕೂಡಲಿಕ್ಕೆ ಆಗಲಿ ಅಥವಾ ಒಂದು ವ್ಯವಸ್ಥಿತವಾಗಿ ದಫ್ತರ್ಗಳನ್ನು ಇಡಲಿಕ್ಕೆ ಆಗಲಿ ನಮಗೆ ಟ್ರೆಜರಿ ವ್ಯವಸ್ಥೆ, ಕುರ್ಚಿ ವ್ಯವಸ್ಥೆ ಎಲ್ಲ ಬೇಕಾಗ್ತದೆ. ಆದ್ದರಿಂದ ನಮಗೆ ಎಲ್ಲೋ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಕರ್ತವ್ಯಕ್ಕೆಂದು ಹೋದಾಗ ಗ್ರಾಮಗಳಲ್ಲಿ ಎಲ್ಲೋ ಅಂಗಡಿಗಳಲ್ಲೋ ಅಥವಾ ಒಂದು ಮರದ ಕೆಳಗೆ ಕುಳಿತುಕೊಂಡು ಒಂದು ಕರ್ತವ್ಯ ನಿರ್ವಹಿಸುವಂಥ ಪರಿಸ್ಥಿತಿ ಈಗ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಯಾವುದೋ ಒಂದು ಸುವ್ಯವಸ್ಥೆಗಳಿಲ್ಲ. ಅವು ಸುವ್ಯವಸ್ಥೆಗಳು ನಿಮಗೆ ಪರಿಪೂರ್ಣವಾಗಿ ಸಿಗಬೇಕು. ಹೌದು, ಸರ್ಕಾರಕ್ಕೆ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ನಾವು ಕಳೆದ ವರ್ಷ ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ನೇ ತಾರೀಕಿನವರೆಗೆ ಕೂಡ ನಾವು ಅನಿರ್ದಿಷ್ಟ ಅವಧಿ ನಾವು ಮುಷ್ಕರವನ್ನು ಕೈಗೊಂಡಿದ್ದೆವು. ಆವಾಗ ಕೂಡ ನಾವು ಸರ್ಕಾರಕ್ಕೆ ನಮ್ಮ ಮೂಲಭೂತ ಸೌಕರ್ಯಗಳು ಹಾಗೂ ನಮ್ಮ ಸೇವಾ ಸೌಲಭ್ಯಗಳ ಒಂದು ವಿವರವಾದ ಪಟ್ಟಿಯನ್ನು ಸರ್ಕಾರಕ್ಕೆ ನೀಡಿದಾಗ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೆಲವೊಂದು ಮಾತ್ರ ಆದೇಶ ನಮಗೆ ಕಾಗದ ರೂಪದಲ್ಲಿ, ಅದು ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ. ಅದಷ್ಟೇ ಹೊರತಾಗಿ ನಮಗೆ ಯಾವುದೇ ರೀತಿಯ ಬೇಡಿಕೆಗಳು ಈಡೇರಿರುವುದಿಲ್ಲ. ಇವರ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.